ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದ ಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪಿಯೂಷದಾಯಕಂ. ಸರ್ವೇ ಜನಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಬೆವರುವಿಕೆ, ಸ್ವೆಟ್ಟಿಂಗ್ ಆಗ್ತಕ್ಕಂಥದ್ದು ಇದು ಒಂದು ನಮ್ಮ ದೇಹದ ಒಂದು ಸ್ವಾಭಾವಿಕ ಕ್ರಿಯೆ, ನ್ಯಾಚುರಲ್ ಪ್ರೋಸೆಸ್, ನಮ್ಮ ದೇಹದ ಒಂದು ಫಿಸಿಯಲಾಜಿಕಲ್ ಪ್ರೋಸೆಸ್. ಈ ಸ್ವೆಟ್ಟಿಂಗ್ ಆದಾಗ ಏನಾಗ್ತದೆ ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂತಹ ಅತಿಯಾದ ಉಷ್ಣಾಂಶ ಕಡಿಮೆಯಾಗಿ ನಮ್ಮ ದೇಹ ಸಮತೋಲನದಲ್ಲಿರ್ತದೆ, ಆರೋಗ್ಯದಿಂದ ನಾವು ಇರ್ತೀವಿ. ಆದರೆ ಕೆಲವೊಬ್ಬರಿಗೆ ಅತಿಯಾದ ಒಂದು ಬೆವರುತ್ತಿರ್ತಾರೆ, ಓವರ್ ಸ್ವೆಟ್ಟಿಂಗ್ ಆಗ್ತಾ ಇರ್ತಾರೆ. ಯಾವಾಗ ಈಗ ಅತಿಯಾಗಿ ಬೆವರುತ್ತಾರೋ ಅಂಥ ಒಂದು ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳನ್ನ ಅವರು ಎದುರಿಸ್ತಾರೆ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಈ ಓವರ್ ಸ್ವೆಟ್ಟಿಂಗ್, ಅತಿಯಾಗಿ ಬೆವರುವುದಕ್ಕೆ ಏನಂತ ಕರೀತಾರೆ, ಅದಕ್ಕೆ ಕಾರಣ ಏನು, ಅದಕ್ಕೆ ಆಯುರ್ವೇದ ರೀತಿಯಲ್ಲಿ ಯಾವ ರೀತಿ ಮನೆಮದ್ದು ಮಾಡಿಕೊಂಡು ಈ ಸಮಸ್ಯೆಯಿಂದ ದೂರ ಆಗಬಹುದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಈ ಓವರ್ ಸ್ವೆಟ್ಟಿಂಗ್ ಅನ್ನೋದಕ್ಕೆ ಹೈಪರ್ ಹೈಡ್ರೋಸಿಸ್ ಅಂತ ಕರೀತಾರೆ. ಕೆಲವೊಬ್ಬರು ಈ ಥರ ಅತಿಯಾಗಿ ಬೆವರ್ತಕ್ಕಂಥವ್ರು ಯಾವುದೇ ಒಂದು ಸಭೆ ಸಮಾರಂಭಕ್ಕೆ ಬರೋದಕ್ಕೆ ಹಿಂಜರಿತಿರ್ತಾರೆ, ಜನಗಳ ಜೊತೆ ಬೆರೆಯೋದಕ್ಕೆ ಹಿಂಜರಿತಿರ್ತಾರೆ, ನಾಚಿಕೆ ಪಡ್ತಾ ಇರ್ತಾರೆ, ಸೋಷಿಯಲ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿರ್ತಾರೆ. ಯಾಕೆ ಅಂತಂದರೆ ಅತಿಯಾಗಿ ಬೆವರಿದಾಗ ಕೆಟ್ಟ ದುರ್ವಾಸನೆ ಬರ್ತಿರ್ತಾರೆ. ಆದ್ದರಿಂದ ಯಾರು ಏನಂತಾರೋ, ಏನು ಮುಜುಗರ ಪಟ್ಕೋತಾರೋ ಅನ್ನೋ ಉದ್ದೇಶದಿಂದ ಅವರು ಆದಷ್ಟು ಜನಗಳಿಂದ ದೂರ ಇರ್ತಾರೆ. ಇನ್ನು ಕೆಲವೊಬ್ಬರು ಎಷ್ಟು ರೀತಿ ಬೆವರ್ತಾ ಇರ್ತಾರೆ ಅಂತಂದರೆ ಅವ್ರು ನಿಂತಿದ್ದ ಜಾಗದಲ್ಲೇ ನೆಲ ಒದ್ದೆ ಆಗಿರ್ತದೆ, ಅಷ್ಟು ಬೆವರ್ತಿರ್ತಾರೆ. ಇನ್ನು ವಿದ್ಯಾರ್ಥಿಗಳು ಬರಿಬೇಕಾದ್ರೆ ಮೊದಲನೇ ಲೈನ್ ಬರ್ತಿರ್ತಾರೆ, ಎರಡನೇ ಲೈನ್ ಬರೆಯೋ ಅಷ್ಟೊತ್ತಿಗೆ ಪೇಪರ್ ಒದ್ದೆ ಆಗಿರ್ತದೆ. ಅವ್ರು ಯಾವುದೋ ಒಂದು ಹ್ಯಾಂಡ್ ಕರ್ಚೀಫ್ನೋ ಏನೋ ಒಂದು ಒತ್ತೆ ಇಟ್ಕೊಂಡು ಬರಿತಾ ಇರ್ತಾರೆ. ಇದಕ್ಕೆಲ್ಲ ಕಾರಣಗಳೇನು, ಇದಕ್ಕೆ ಯಾವ ಮನೆಮದ್ದು ಮಾಡ್ಕೋಬೋದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಹೀಗೆ ಓವರ್ ಸ್ವೆಟ್ಟಿಂಗ್ ಆಗೋದಕ್ಕೆ ಹೈಪರ್ ಹೈಡ್ರೋಸಿಸ್ ಅಂತ ಕರೀತಾರೆ. ಇದಕ್ಕೆ ಕಾರಣಗಳು ಹೆರಿಡಿಟರಿ, ಅಂದರೆ ಅನುವಂಶೀಯತೆಯಿಂದ ಈ ಒಂದು ಅತಿಯಾದ ಸ್ವೆಟ್ಟಿಂಗ್ ಆಗುವ ಸಾಧ್ಯತೆಗಳಿರ್ತದೆ. ಇನ್ನು ಹಾರ್ಮೋನಲ್ ಚೇಂಜಸ್, ನಮ್ಮ ದೇಹದಲ್ಲಿರ್ತಕ್ಕಂಥ ಹಾರ್ಮೋನ್ಗಳು ಇಂಬ್ಯಾಲೆನ್ಸ್ ಆದಾಗ, ಏರುಪೇರಾದಾಗ, ವ್ಯತ್ಯಾಸ ಆದಾಗ ಅತಿಯಾಗಿ ಬೆವರುವ ಸಾಧ್ಯತೆಗಳಿರ್ತದೆ. ಇನ್ನು ಯಾವುದೇ ಒಂದು ಇನ್ಫೆಕ್ಷನ್, ಅತಿಯಾದ ಒಂದು ಇನ್ಫೆಕ್ಷನ್ಗಳು ಹೆಚ್ಚಾದ ಸಂದರ್ಭದಲ್ಲಿ ಅತಿಯಾಗಿ ಬೆವರ್ತಾರೆ. ಹಾಗೂ ಕೆಲವೊಂದು ಮೆಡಿಸಿನ್ಸ್ಗಳನ್ನ ತಗೋತಾ ಇರ್ತಾರೆ. ಮಾನಸಿಕ ಕಾಯಿಲೆಗೆ ಸಂಬಂಧಪಟ್ಟ ಮೆಡಿಸಿನ್ಗಳು, ಪ್ರಮುಖವಾಗಿ ಆ್ಯಂಟಿ ಡಿಪ್ರೆಸೆಂಟ್ಸು, ಖಿನ್ನತೆಗೆ ಆ್ಯಂಟಿ ಸೈಕೋಟಿಕ್ ಮೆಡಿಸಿನ್ಸ್ಗಳು, ಹಾಗೂ BP ಸಂಬಂಧಪಟ್ಟ ಮಾತ್ರೆಗಳನ್ನ ಅತಿಯಾಗಿ ಸೇವನೆ ಮಾಡ್ತಿರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಅತಿಯಾಗಿ ಬೆವರುವ ಸಾಧ್ಯತೆಗಳು ಇರ್ತದೆ. ಇನ್ನು ಕೆಲವೊಂದು ಕಾಯಿಲೆಗಳಲ್ಲಿ ಈ ಪಾರ್ಕಿನ್ಸನ್ಸ್ ಡಿಸೀಸ್ ಇರ್ಬೋದು, ಒಬೆಸಿಟಿ, ಅತಿಯಾದ ಒಂದು ಸ್ಥೂಲಕಾಯ ಇದ್ದ ಸಂದರ್ಭದಲ್ಲಿ, ಥೈರಾಯ್ಡ್ ಪ್ರಾಬ್ಲಮ್ಗಳಿದ್ದ ಸಂದರ್ಭದಲ್ಲಿ ಅತಿಯಾಗಿ ಬೆವರ್ತಿರ್ತಾರೆ. ಇನ್ನು ಕೆಲವೊಂದು ಆಹಾರ ಪದಾರ್ಥಗಳು, ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಅವರಿಗೆ ಇಷ್ಟ ಅಂತ ಅಂದ್ಬಿಟ್ಟು ಅತಿಯಾದ ಒಂದು ಮಸಾಲೆ ಜಾಸ್ತಿ ಇರತಕ್ಕಂಥ ಆಹಾರ ಪದಾರ್ಥಗಳನ್ನ ಅತಿಯಾಗಿ ಸೇವನೆ ಮಾಡೋದ್ರಿಂದ, ಖಾರ ಇರ್ತಕ್ಕಂತಹ ಆಹಾರ ಪದಾರ್ಥಗಳನ್ನ ಅತಿಯಾಗಿ ಸೇವನೆ ಮಾಡೋದ್ರಿಂದ ಈ ಒಂದು ಬೆವರುವಿಕೆ ಜಾಸ್ತಿ ಆಗ್ತದೆ, ಓವರ್ ಸ್ವೆಟ್ಟಿಂಗ್ ಆಗ್ತದೆ. ಇನ್ನು ಕೆಲವೊಬ್ಬರಿಗೆ ಕಾಫಿ ಟೀ ಕುಡಿಯೋ ಅಭ್ಯಾಸ ಇರ್ತದೆ. ಅತಿಯಾಗಿ ಒಂದು ಕೆಫಿನ್ ಇರ್ತಕ್ಕಂತಹ ಪದಾರ್ಥಗಳು ಅಂತಂದರೆ ಕಾಫಿಗಳನ್ನ ಅತಿಯಾಗಿ ಕುಡಿಯೋದ್ರಿಂದ, ಹಾಗೂ ಧೂಮಪಾನ ಅತಿಯಾಗಿ ಮಾಡೋದ್ರಿಂದ, ಮದ್ಯಪಾನ ಅತಿಯಾಗಿ ಮಾಡೋದ್ರಿಂದ ಓವರ್ ಸ್ವೆಟ್ಟಿಂಗ್ ಆಗ್ತದೆ. ಇನ್ನು ಕೆಲವೊಬ್ಬರು ಎಮೋಷನಲ್ ಸ್ಟಿಮ್ಯುಲೈ ಅಂತಂದರೆ ಮಾನಸಿಕವಾಗಿ ಪ್ರಚೋದಕಗಳು ಅಂತಂದರೆ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಯಾವುದೇ ಒಂದು ವಿಷಯಗಳೇ ಇರ್ಬೋದು, ಅತಿಯಾಗಿ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ, ಸ್ಟ್ರೆಸ್, ಒತ್ತಡ ತಗೊಳ್ಳೋದ್ರಿಂದ, ನಿದ್ದೆ ಸರಿಯಾಗಿ ಮಾಡ್ದಲೇ ಇರೋದ್ರಿಂದ ಈ ಓವರ್ ಸ್ವೆಟ್ಟಿಂಗ್ ಆಗ್ತದೆ, ಅತಿಯಾದ ಬೆವರುವಿಕೆ ಆಗ್ತದೆ. ಇನ್ನು ಹೆಂಗಸರಲ್ಲಿ ಮುಟ್ಟಿನ ಒಂದು ನಿಲ್ಲುವ ಸಂದರ್ಭದಲ್ಲಿ, ಅಂದರೆ ಮೆನೋಪಾಸ್ ಆಗುವ ಸಂದರ್ಭದಲ್ಲಿ, ಮೆನೋಪಾಸ್ ಹಾಟ್ ಫ್ಲ್ಯಾಶಸ್ ಅಂತ ಕರೀತಾರೆ. ಅಂಥ ಒಂದು ಸಂದರ್ಭದಲ್ಲಿ ಅತಿಯಾಗಿ ಬೆವರ್ತಿರ್ತಾರೆ. ಪಾದಗಳು, ಕೈಕಾಲುಗಳು, ಹಸ್ತಗಳು ಬೆವರ್ತಾ ಇರ್ತದೆ. ಇದಕ್ಕೆ ಈ ಎಲ್ಲ ಒಂದು ಸಮಸ್ಯೆಗೆ, ಓವರ್ ಸ್ವೆಟ್ಟಿಂಗ್ ಆಗೋದಕ್ಕೆ, ಅತಿಯಾಗಿ ಬೆವರುವುದಕ್ಕೆ ಪರಿಹಾರ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಪ್ರತಿ ರಾತ್ರಿ ಪಾದ, ಹಸ್ತಗಳನ್ನ ಆ್ಯಪಲ್ ಸೈಡರ್ ವಿನೆಗರಲ್ಲಿ ಹಚ್ಚಿ ಕ್ಲೀನಾಗಿ ಪಾದ, ಹಸ್ತಗಳನ್ನ, ಕೈಗಳನ್ನ ತೊಳೆಯೋದ್ರಿಂದ ಈ ಓವರ್ ಸ್ವೆಟ್ಟಿಂಗ್ ಸಮಸ್ಯೆಯಿಂದ ದೂರ ಆಗಬಹುದು. ಹಾಗೂ ಧೂಮಪಾನ ಬಿಡಬೇಕಾಗ್ತದೆ, ಮದ್ಯಪಾನ ಬಿಡಬೇಕಾಗ್ತದೆ, ಅತಿಯಾಗಿ ಕಾಫಿ ಕುಡಿಯೋದನ್ನು ನಿಲ್ಲಿಸಬೇಕಾಗ್ತದೆ, ಒತ್ತಡ, ಸ್ಟ್ರೆಸ್, ಟೆನ್ಷನ್ ತಗೊಳ್ಳೋದನ್ನು ಕಡಿಮೆ ಮಾಡಬೇಕಾಗ್ತದೆ. ಹಾಗೂ ಪ್ರಮುಖವಾಗಿ ಆ್ಯಂಟಿ ಪರ್ಸ್ಪಿರೆಂಟ್ಸ್ ಅಂತಂದರೆ ಕೆಲವೊಂದು ಸುಗಂಧ ಇರತಕ್ಕಂತಹ ಒಂದು
ಪದಾರ್ಥಗಳನ್ನ ಅಪ್ಲೈ ಮಾಡೋದ್ರಿಂದ ಅಂತಂದರೆ ಡಿಯೋಡ್ರೆಂಟ್ಸು, ಸ್ಪ್ರೇ, ರೋಲಾನು, ಸ್ಟಿಕ್ಕು ಅಥವಾ ಕ್ರೀಮ್ಗಳನ್ನ ಹಚ್ಚೋದ್ರಿಂದ ಈ ಒಂದು ದುರ್ವಾಸನೆ, ಈ ಒಂದು ಸ್ವೆಟ್ಟಿಂಗ್, ಓವರ್ ಸ್ವೆಟ್ಟಿಂಗ್ ಆಗೋದು ಕಡಿಮೆ ಆಗ್ತದೆ. ಇನ್ನು ಆಯುರ್ವೇದ ರೀತಿಯಲ್ಲಿ ಶ್ರೀಗಂಧದ ಪುಡಿ, ಚಂದನ ಹಾಗೂ ನೀಮ್ ಹಾಗೂ ಲ್ಯಾವೆಂಡರ್ ಕ್ರೀಮ್ಗಳನ್ನ, ಲ್ಯಾವೆಂಡರ್ ಪೌಡ್ರ್ಗಳನ್ನ ಹಾಕೊಳ್ಳೋದ್ರಿಂದ ಈ ಒಂದು ದುರ್ವಾಸನೆ, ಅತಿಯಾದ ಬೆವರುವಿಕೆ ಸಮಸ್ಯೆಯಿಂದ ದೂರ ಆಗಬಹುದು. ಹಾಗೂ ಸರಿಯಾದ ಸಮಯಕ್ಕೆ ಆಹಾರ ಹಾಗೂ ಬ್ಯಾಲೆನ್ಸ್ಡ್ ಡಯಟ್ ಹಾಗೂ ಸರಿಯಾದ ಸಮಯಕ್ಕೆ ನಿದ್ದೆ ಮಾಡೋದ್ರಿಂದ ಈ ಸಮಸ್ಯೆಗಳು ದೂರ ಆಗ್ತದೆ. ಯಾವುದೇ ಒಂದು ಸಂದರ್ಭದಲ್ಲಿ ಅತಿಯಾಗಿ ಬೆವರ್ತಾ ಇದ್ದ ಸಂದರ್ಭದಲ್ಲಿ ಹಾಗೂ ಅಕಾಲದಲ್ಲಿ, ಪ್ರಮುಖವಾಗಿ ರಾತ್ರಿ ಸಮಯದಲ್ಲಿ ಅತಿಯಾಗಿ ಬೆವರ್ತಾ ಇದ್ದರು, ಬೆವರಬೇಕಾದ್ರೆ ಎದೆನೋವು ಬರೋದು, ತಲೆ ಸುತ್ತು ಬರ್ತಕ್ಕಂಥದ್ದು, ವಾಮಿಟಿಂಗ್ ಸೆನ್ಸೇಷನ್ ಅಂತಕ್ಕಂಥದ್ದು, ಈ ಎಲ್ಲ ಒಂದು ಸಮಸ್ಯೆ ಇತ್ತು ಅಂತಂದರೆ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ, ನಿರ್ಲಕ್ಷ್ಯ ಮಾಡಬೇಡಿ. ಹತ್ತಿರವಿರ್ತಕ್ಕಂತಹ ತಜ್ಞ ವೈದ್ಯರನ್ನು ಭೇಟಿಯಾಗಿ ಅವರ ಸೂಕ್ತ ಸಲಹೆ ಸೂಚನೆಯನ್ನು ಪಡೆದುಕೊಂಡು ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.